ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈಗ ನೀವು ಕುಳಿತಲ್ಲಿಯೇ, ನೀವು ಇರುವ ಜಾಗದಲ್ಲಿಯೇ ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಅದು ಎಷ್ಟು ಬಾರಿ ನೀವು ನಿಮಗೆ ಇಷ್ಟವಿಲ್ಲದಿದ್ದರೂ ಸರಿ ಎಂದು ಹೇಳಿದ್ದೀರಿ, ಎಷ್ಟು ಬಾರಿ ನಿಮ್ಮ ಸಮಯವನ್ನು ಬಿಟ್ಟು ಬೇರೆಯವರಿಗಾಗಿ ಬದುಕಿದ್ದೀರಿ, ಅದೆಷ್ಟು ಬಾರಿ ನಿಮ್ಮ ಕನಸುಗಳನ್ನು ಬದಿಗಿಟ್ಟು ಇತರರನ್ನ ಖುಷಿಪಡಿಸಲು ಪ್ರಯತ್ನಿಸಿದ್ದೀರಿ. ಒಂದು ಸತ್ಯ ಹೇಳುತ್ತೇನೆ, ಎಲ್ಲರಿಗೂ ಹೌದು ಎಂದು ಹೇಳುವ ವ್ಯಕ್ತಿ ಕೊನೆಗೆ ತನ್ನ ಜೀವನಕ್ಕೆ ಇಲ್ಲ ಎಂದು ಹೇಳುವ ಹಾಗಾಗುತ್ತದೆ. ಈ ಮಾತು ಸ್ವಲ್ಪ ಕಠಿಣವಾಗಿ ಅನಿಸಬಹುದು, ಆದರೆ ಇದು ನಿಜವಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ದುಡಿಯುವುದು, ಕೆಲಸ ಮಾಡುವುದು ಇಷ್ಟೇ ಸಾಕಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ನೋ ಹೇಳುವುದನ್ನು ಕಲಿಯಬೇಕು. ಅದು ಏಕೆಂದರೆ ನೀವು ನೋ ಹೇಳದ ಪ್ರತಿಯೊಂದು ವಿಷಯವು ನಿಮ್ಮ ಸಮಯವನ್ನ, ನಿಮ್ಮ ಶಕ್ತಿಯನ್ನ ಮತ್ತು ನಿಮ್ಮ ಕನಸುಗಳನ್ನ ಸ್ವಲ್ಪ ಸ್ವಲ್ಪವಾಗಿ ಕಸಿದುಕೊಳ್ಳುತ್ತದೆ. ಯಾವಾಗಲಾದರೂ ನಿಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಹೊರಗೆ ತಿರುಗಾಡಲು ಹೋಗೋಣ ಬಾ ಎಂದು ಕರೆಯುತ್ತಾರೆ. ಹಾಗೆ ಕರೆದಾಗ ನಿಮಗೆ ನನಗೆ ಓದುವುದು ಬಾಕಿ ಇದೆ ಎಂದು ಗೊತ್ತಿರುತ್ತದೆ, ಆದರೂ ಸಹ ಫ್ರೆಂಡ್ಸ್ಗೆ ಬೇಜಾರಾಗಬಾರ್ದು ಅಂತ ಹೋಗ್ತೀರಾ. ಇನ್ನೊಂದೆಡೆ ಯಾರೋ ಅನಗತ್ಯ ಕೆಲಸವನ್ನ ನಿಮ್ಮ ಮೇಲೆ ಹಾಕ್ತಾರೆ. ನಿಜವಾಗಿ ನಿಮ್ಮ ಬಳಿ ಸಮಯ ಇರಲ್ಲ, ಆದರೂ ಬೇಡ ಎಂದು ಹೇಳಲು ಭಯ ಪಡುತ್ತೀರಿ. ಯಾಕೆ ಹೇಳಿ? ಅದು ಯಾಕೆಂದರೆ ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ಭಯದಿಂದ. ಆದರೆ ಒಂದು ಪ್ರಶ್ನೆ, ನೀವು ಅನಗತ್ಯವಾಗಿ ಸಮಯ ಹಾಳು ಮಾಡಿದರೆ, ಹಿಂದೆ ಉಳಿದರೆ ಅದೇ ಜನರು ಬಂದು ನಿಮ್ಮ ಜೀವನ ಕಟ್ಟಿಕೊಡುತ್ತಾರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಜೀವನದಲ್ಲಿ ಏನು ಬಂದರೂ ನೀವೇ ಅನುಭವಿಸಬೇಕು. ಇಲ್ಲಿ ನಿಮಗೆ ನೀವು ಮಾತ್ರ. ನೆನಪಿಟ್ಟುಕೊಳ್ಳಿ, ನೋ ಎಂದು ಹೇಳುವುದು ಅಹಂಕಾರವಲ್ಲ, ಅದು ನಿಮ್ಮ ಕನಸುಗಳಿಗೆ ನೀವು ಕೊಡುವ ಗೌರವ, ನಿಮ್ಮ ಸಮಯಕ್ಕೆ ನೀವು ಕೊಡುವ ಬೆಲೆ, ನಿಮ್ಮ ಜೀವನಕ್ಕೆ ನೀವು ಕೊಡುವ ಆದ್ಯತೆ. ಇಲ್ಲಿ ಒಂದು ದಿನಕ್ಕೆ ಎಲ್ಲರಿಗೂ 24 ಗಂಟೆಗಳೇ. ಸಕ್ಸಸ್ ಆದವರಿಗೂ, ಫೇಲ್ಯೂರ್ ಅನುಭವಿಸಿದವರಿಗೂ ಎಲ್ಲರಿಗೂ ಸಮಯ ಒಂದೇ. ಇಲ್ಲಿ ವ್ಯತ್ಯಾಸ ಸಮಯದಲ್ಲಿ ಇಲ್ಲ, ಸಮಯವನ್ನ ಬಳಸುವುದರಲ್ಲಿದೆ ಮತ್ತು ಆ ಸಮಯವನ್ನ ಯಾರಿಗೆ ಕೊಡುತ್ತಾರೆ ಅನ್ನೋದರಲ್ಲಿದೆ. ಸಕ್ಸಸ್ ಆದವರು ತಮ್ಮ ಗುರಿಗೆ, ಕನಸುಗಳಿಗೆ ಉಪಯೋಗವಾಗದ ವಿಷಯಗಳಿಗೆ ನೋ ಹೇಳುತ್ತಾರೆ. ಅದಕ್ಕಾಗಿಯೇ ಅವರು ಮುಂದೆ ಹೋಗುತ್ತಾರೆ. ಸ್ನೇಹಿತರೆ, ಜೀವನ ಬದಲಾಗದಿರುವುದಕ್ಕೆ ಕಾರಣ ಅದೃಷ್ಟವಲ್ಲ, ಎಲ್ಲರನ್ನ ಖುಷಿಪಡಿಸುವ ಪ್ರಯತ್ನ. ಒಂದು ಸತ್ಯ ನೆನಪಿಡಿ, ಎಲ್ಲರಿಗೂ ನೀವು ಫ್ರೀಯಾಗಿ ಸಮಯ ಕೊಡುವಷ್ಟು ಅಗ್ಗವಾಗಬಾರದು. ಯಾಕೆಂದರೆ ಸಮಯವೇ ನಿಮ್ಮ ಜೀವನ, ನಿಮ್ಮ ಸಮಯವೇ ನಿಮ್ಮ ಭವಿಷ್ಯ, ನಿಮ್ಮ ಸಮಯವೇ ನಿಮ್ಮ ಕನಸು. 1 ಗಂಟೆ ವ್ಯರ್ಥ ಮಾಡಿದರೆ ನೀವು ಕೇವಲ 60 ನಿಮಿಷ ಕಳೆದುಕೊಂಡಿಲ್ಲ, ನಿಮ್ಮ ಗುರಿಯತ್ತ ಕೊಂಡೊಯ್ಯುವ ಒಂದು ಅವಕಾಶವನ್ನ ಕಳೆದುಕೊಳ್ಳುತ್ತೀರಿ. ನಿಮಗೆ ಕೆಲವು ವಿಚಾರಗಳಿಗೆ ನೋ ಹೇಳುವುದು ತುಂಬಾ ಕಷ್ಟ, ಆದರೆ ಇಂದು 1 ನಿಮಿಷದ ಮುಜುಗರವನ್ನ ತಪ್ಪಿಸಿಕೊಳ್ಳಲು ನಾಳೆ ಹಲವು ವರ್ಷಗಳ ಪಶ್ಚಾತ್ತಾಪವನ್ನ ಖರೀದಿಸಬೇಡಿ. ನೀವು ನಿಜವಾಗಿ ನೋ ಹೇಳಲು ಕಲಿತ ದಿನ ನಿಮ್ಮ ಜೀವನ ಆರಂಭವಾಗುತ್ತದೆ. ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡುವ ಮೊಬೈಲ್ಗೆ ನೋ ಹೇಳಿ, ನಿಮ್ಮ ಸೋಮಾರಿತನಕ್ಕೆ ನೋ ಹೇಳಿ, ಸಮಯ ವ್ಯರ್ಥ ಮಾಡುವ ಅಭ್ಯಾಸಗಳಿಗೆ ನೋ ಹೇಳಿ, ನಿಮ್ಮ ಕನಸುಗಳನ್ನ ದೂರ ಮಾಡುವ ಪ್ರತಿಯೊಂದು ವಿಷಯಕ್ಕೂ ಧೈರ್ಯವಾಗಿ ನೋ ಎಂದು ಹೇಳಿ. ನೆನಪಿಡಿ, ಪ್ರತಿಯೊಂದು ನೋ ಹಿಂದೆ ಒಂದು ದೊಡ್ಡ ಎಸ್ ಅಡಗಿರುತ್ತದೆ. ನೀವು ಸಮಯ ವ್ಯರ್ಥ ಮಾಡುವ ವಿಷಯಕ್ಕೆ ನೋ ಎಂದರೆ ನಿಮ್ಮ ಭವಿಷ್ಯಕ್ಕೆ ಎಸ್ ಅಂದಂತೆಯೇ. ನಿಮ್ಮ ಸೋಮಾರಿತನಕ್ಕೆ ನೀವು ನೋ ಎಂದರೆ ನಿಮ್ಮ ಯಶಸ್ಸಿಗೆ ಎಸ್ ಎಂದಂತೆಯೇ. ಭಯಕ್ಕೆ ನೋ ಎಂದರೆ ಆತ್ಮವಿಶ್ವಾಸಕ್ಕೆ ಎಸ್ ಎಂದಂತೆಯೇ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ನಾನು ನನ್ನ ಗುರಿಯನ್ನು ದುರ್ಬಲಗೊಳಿಸುವ ಪ್ರತಿಯೊಂದು ವಿಷಯಕ್ಕೂ ಧೈರ್ಯವಾಗಿ ನೋ ಹೇಳುತ್ತೇನೆ. ಏಕೆಂದರೆ ನನ್ನ ಜೀವನವನ್ನ ನಾನು ನಿರ್ಮಿಸಬೇಕು, ಬೇರೆಯವರು ಅಲ್ಲ. ಈ ಮಾತನ್ನ ನಿಮಗೆ ನೀವೇ ಹೇಳಿಕೊಳ್ಳಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಎಲ್ಲರನ್ನ ಖುಷಿಪಡಿಸಲು ಪ್ರಯತ್ನಿಸಬೇಡಿ. ಆ ಪ್ರಯತ್ನದಲ್ಲಿ ನಿಮ್ಮ ಕನಸುಗಳನ್ನ ಹಿಂದಕ್ಕೆ ತಳ್ಳಬೇಡಿ. ಸರಿಯಾದ ಸಮಯದಲ್ಲಿ ಹೇಳುವ ಒಂದು ನೋ ನಿಮ್ಮ ಇಡೀ ಜೀವನವನ್ನ ಬದಲಾಯಿಸಬಹುದು. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ. ಧನ್ಯವಾದ.